श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः शङ्करपादुकाभ्यां। ಶಂಕರಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಆರಾಧಕರು, ವೇದಾಂತ ಪ್ರಿಯರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವಾನ್ ಗೌಡಪಾದಾಚಾರ್ಯರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಗುರುಗಳು. ಶಂಕರರ ಗುರುಗಳು ಗೋವಿಂದ ಭಗವತ್ಪಾದಾಚಾರ್ಯರು, ಅವರ ಗುರುಗಳು ಭಗವಾನ್ ಗೌಡಪಾದಾಚಾರ್ಯರು. ಗೌಡಪಾದಾಚಾರ್ಯರನ್ನು ಭಗವತ್ಪಾದ ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವೇದಾಂತ ಸಂಪ್ರದಾಯ ವಿದಃ ಎಂದು ಕರೆದಿದ್ದಾರೆ. ವೇದಾಂತ ಸಂಪ್ರದಾಯವನ್ನು ಅರಿತಿರುವ ಜ್ಞಾನಿಗಳೆಂದರೆ ಭಗವಾನ್ ಗೌಡಪಾದಾಚಾರ್ಯರು. ಭಗವಾನ್ ಗೌಡಪಾದಾಚಾರ್ಯರು ಮಾಂಡೂಕ್ಯೋಪನಿಷತ್ತಿನ 12 ಮಂತ್ರಗಳಿಗೆ ಅದನ್ನು ನಿಮಿತ್ತ ಮಾಡಿಕೊಂಡು ಸುಮಾರು 215 ಕಾರಿಕೆಗಳನ್ನು ಬರೆದಿದ್ದಾರೆ. 215 ಕಾರಿಕೆ, ಅದರಲ್ಲಿ ಒಂದು 100 ಕಾರಿಕೆಗಳು ಮುಮುಕ್ಷು ಜನಗಳಿಗೆ ಅತ್ಯಂತ ಮನನೀಯವಾಗಿವೆ. 4 ಪ್ರಕರಣ, ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ ಮತ್ತು ಅನಾಥ ಶಾಂತಿ ಪ್ರಕರಣ ಎನ್ನುವ 4 ಪ್ರಕರಣಗಳಲ್ಲಿ ಮಾಂಡೂಕ್ಯೋಪನಿಷತ್ತಿನ ತಾತ್ಪರ್ಯವನ್ನು ಉಪದೇಶ ಮಾಡಿದ್ದಾರೆ. 215 ಶ್ಲೋಕಗಳಲ್ಲಿ ಯಾರು? ವೇದಾಂತ ಸಂಪ್ರದಾಯವಿದರಾದ ಭಗವಾನ್ ಗೌಡಪಾದಾಚಾರ್ಯರು. ಭಗವಾನ್ ಗೌಡಪಾದಾಚಾರ್ಯರು ಉಪರತಿ ಪ್ರಿಯರು. ಭಗವಾನ್ ಗೌಡಪಾದಾಚಾರ್ಯರನ್ನು ನಾವು ವೇದಾಂತದ ದಕ್ಷಿಣಾಮೂರ್ತಿಗಳೆಂದೇ ಕರೆಯುತ್ತೇವೆ. ಅವರ ಮಾತು ಅತ್ಯಂತ ತೂಕವಾಗಿರುತ್ತದೆ. ಮುಮುಕ್ಷು ಜನಗಳಿಗೆ ಒಂದೊಂದೇ ಮಾತಿನಿಂದ ವೇದಾಂತದ ಮಹತ್ವವನ್ನು, ವೇದಾಂತದ ದಿವ್ಯ ಮಂಗಳ ಸಂದೇಶಗಳನ್ನು ಉಪದೇಶ ಮಾಡಿದ್ದಾರೆ ಭಗವಾನ್ ಗೌಡಪಾದಾಚಾರ್ಯರು. ಇಂದು ನಾನು ಇಂಥ ಗೌಡಪಾದಾಚಾರ್ಯರ ಕೊಟ್ಟ ಕಡೆಯ ಪ್ರಕರಣ, ಅನಾಥ ಶಾಂತಿ ಪ್ರಕರಣದಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ಅದರ ತಾತ್ಪರ್ಯವನ್ನು ಹೇಳ್ತೇನೆ. ಪ್ರಾರಂಭದಲ್ಲಿ ಹೇಳ್ತಾರೆ, ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ
ಪ್ರಾಗುತ್ಪತ್ತೇರಯಂ ಸರ್ವಂ ತೇನಾಸೌ ಕೃಪಣಸ್ಮೃತಃ ಅತೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಅದ್ಭುತವಾದ ಮಾತು. ಉಪಾಸನಾಶ್ರಿತೋ ಧರ್ಮಃ ಜಾತೆ ಬ್ರಹ್ಮಣಿ ವರ್ತತೆ ಪ್ರಾಗುತ್ಪತ್ತೇರಯಂ ಸರ್ವಂ ತೇನಾಸೌ ಕೃಪಣ ಸ್ಮೃತಃ. ವೇದಾಂತ ಶಾಸ್ತ್ರದಲ್ಲಿ ಎರಡು ಮಾರ್ಗಗಳನ್ನು ಹೇಳಿದ್ದಾರೆ. ಒಂದು ಕರ್ತೃತಂತ್ರ ಪ್ರಧಾನವಾಗಿರುವ ಉಪಾಸನಾ ಮಾರ್ಗ, ಮತ್ತೊಂದು ವಸ್ತುತಂತ್ರ ಪ್ರಧಾನವಾಗಿರುವ ಜ್ಞಾನ ಮಾರ್ಗ. ಯಾರು ಜ್ಞಾನ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳದೆ ಆತ್ಮಜ್ಞಾನದ ಕಡೆಗೆ ತಮ್ಮ ಒಲವನ್ನು ತೋರಿಸದೆ ಬರೀ ಉಪಾಸಕರಾಗಿ ಬಿಟ್ಟಿದ್ದಾರೆಯೋ ಅಂಥವರ ಹೆಸರು ಜಾತೇ ಬ್ರಹ್ಮಣಿ ವರ್ತತೆ, ಜಾತ ಬ್ರಹ್ಮದಲ್ಲಿರುವವರು. ಇವರಿಗೆ ಅಜಾತ ಬ್ರಹ್ಮದ ಸ್ವರೂಪ ಅರ್ಥವಾಗಿಲ್ಲ. ಬ್ರಹ್ಮಕ್ಕೆ ಹುಟ್ಟಿಲ್ಲ, ಯಾರೂ ನ ಕಶ್ಚಿತ್ ಜಾಯತೆ ಜೀವಃ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ ಕಿಂಚಿನ್ ನ ಜಾಯತೆ. ಗೌಡಪಾದಾಚಾರ್ಯರ ಮಾತು. ಇವರೆಲ್ಲರೂ ಕೂಡ ಕೇವಲ ಉಪಾಸಕರಾಗಿ ಉಪಾಸನಾ ಮಾರ್ಗದಲ್ಲೇ ಹೋಗ್ತಾ ಇದ್ದಾರೆ. ಇವರಿಗೆ ಮೋಕ್ಷವಾಗುವುದಿಲ್ಲ. ಇಂಥವರನ್ನು ಭಗವಾನ್ ಗೌಡಪಾದಾಚಾರ್ಯರು ಹೇಳ್ತಾರೆ, ತೇನಾಸು ಕೃಪಣ ಸ್ಮೃತಃ. ಇವರೆಲ್ಲರೂ ಕೂಡ ಕೃಪಣರು. ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗುವಂಥವರು, ಉಪಾಸನೆಗಳನ್ನು ಮಾಡಿ ಆಯಾ ದೇವತಾ ಸಾಯುಜ್ಯವನ್ನು ಹೊಂದಿ ಅಷ್ಟರಿಂದಲೇ ಕೃತಾರ್ಥರು ಎಂದುಕೊಳ್ಳುವ ಇವರು ಕೃಪಣರು ಅಂದ್ಬಿಟ್ರು. ಕೃಪಣ ಅಂದ್ರೇನು? ಮೋಸ್ಟ್ ಪಿಟಿಯಬಲ್ ಪರ್ಸನ್ಸ್. ಅಯ್ಯೋ ಪಾಪ ಅಂಥವರು. ಆದ್ದರಿಂದ ನಾನೀಗ ಅಥೋ ವಕ್ಷ್ಯಾಮಿ ಅಕಾರ್ಪಣ್ಯಂ. ಕಾರ್ಪಣ್ಯಕ್ಕೆ ವಿರುದ್ಧವಾದದ್ದು ಅಕಾರ್ಪಣ್ಯ. ಅಥೋ ವಕ್ಷ್ಯಾಮಿ ಅಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ. ಅಜಾತಿವಾದ ಯಾವುದೊಂದು ಹುಟ್ಟಿಲ್ಲ. ಬ್ರಹ್ಮದಿಂದ ಪ್ರಪಂಚವೂ ಹುಟ್ಟಿಲ್ಲ, ಬ್ರಹ್ಮವೂ ಹುಟ್ಟಿಲ್ಲ, ಜೀವರೂ ಹುಟ್ಟಿಲ್ಲ. ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಆತ್ಮನಿಗೆ ಜನ್ಮವೇ ಇಲ್ಲ ಎನ್ನುವ ಅಕಾರ್ಪಣ್ಯ ದರ್ಶನವನ್ನು ನಾನು ಉಪದೇಶ ಮಾಡ್ತೇನೆ ಅಂತ. ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಪ್ರಪಂಚದಲ್ಲಿ ಜೀವರುಗಳು ಹುಟ್ಟುವಂತೆ ತೋರುತ್ತಿದ್ದರೂ ನಿಜವಾಗಿ ಹುಟ್ಟಿಲ್ಲ. ನೋಡಿ, ಗೌಡಪಾದಾಚಾರ್ಯರ ಮಾತು ಸಾಮಾನ್ಯ ಲೌಕಿಕ ಜನಗಳಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಪ್ರತಿ ದಿವಸ ನರ್ಸಿಂಗ್ ಹೋಮ್ಗಳಲ್ಲಿ ಮಕ್ಕಳು ಹುಡ್ತಾ ಇರ್ತಾರೆ. ಒಂದು ವರ್ಷಕ್ಕೆ 1,00,000 ಜನ ಹುಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ. ಗೌಡಪಾದಾಚಾರ್ಯರು ಹೇಳ್ತಾ ಇದ್ದಾರೆ, ನ ಕಶ್ಚಿತ್ ಜಾಯತೆ ಜೀವ. ಯಾವ ಜೀವಾತ್ಮನೂ ಹುಟ್ಟಿಲ್ಲ. ಏಕೆಂದರೆ ಸಂಭವೋಸ್ಯ ನೈವಿದ್ಯತೆ. ಇವನಿಗೆ ಕಾರಣ ತತ್ವವೇ ಬೇರೆಯಾಗಿಲ್ಲ ಅಂದ್ಬಿಟ್ರು. ಇದನ್ನು ತುಂಬ ಸುಂದರವಾಗಿ ತೋರಿಸ್ಕೊಡ್ತಾರೆ. ಇದಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಜಾತಿವಾದ ಅಂತ ನಾಮಕರಣ ಮಾಡಿದ್ದಾರೆ. ಈ ವಿಚಾರವನ್ನು ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಮಾಂಡೂಕ್ಯ ರಹಸ್ಯ ವಿವೃತ್ತಿ ಎನ್ನುವಂಥ ಗ್ರಂಥದಲ್ಲಿ ವಿಸ್ತಾರವಾಗಿ ತೋರಿಸ್ಕೊಟ್ಟಿದ್ದಾರೆ. ದೇಹ ಹುಡ್ತಾ ಇದೆ, ಆತ್ಮನಿಗೆ ಜನ್ಮವಿಲ್ಲ. ಒಂದು ಒಳ್ಳೆಯ ಉದಾಹರಣೆ, ಒಂದು ವಿಶಾಲವಾದಂಥ ಬಯಲಿದೆ. ಅದರಲ್ಲಿ ಒಂದು 10 ಸೈಟು 40 × 60 ಸೈಟ್ ಮಾಡಿದ್ದಾರೆ. ಆ ಸೈಟಿನಲ್ಲಿ ಮನೆ ಕಟ್ತಾ ಇದ್ದಾರೆ. ಒಂದೊಂದು ಸೈಟ್ 40-60 ಸೈಟ್ನಲ್ಲಿ 4 ಅಂತಸ್ತಿನ ಮನೆ, ಒಂದು 20 ರೂಮ್ ಕಟ್ತಾರೆ. ಆಕಾಶ
ಆ ರೂಮಿನೊಳಗೆ ಸೇರಿಕೊಂಡಿತು. ಆಕಾಶ ಹುಟ್ಟಿದೆಯೇ? ಗೋಡೆ ಬಂದ ಮಾತ್ರಕ್ಕೆ, ಮೇಲ್ಗಡೆ ಛಾವಣಿ ಬಂದ ಮಾತ್ರಕ್ಕೆ ಆಕಾಶ ಹುಟ್ಟಿತೇ? ಇಲ್ಲ. ಅದೇ ರೀತಿಯಲ್ಲಿ ದೇಹ ಹುಟ್ಟಿದ ಮಾತ್ರಕ್ಕೆ ಆತ್ಮನಿಗೆ ಹುಟ್ಟಿಲ್ಲ. ಶರೀರ ಹುಟ್ಟುತ್ತದೆ, ಬೆಳೆಯುತ್ತದೆ, ಸಾಯುತ್ತದೆ. ಆತ್ಮನಾದರೂ ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಈ ವಿಚಾರವನ್ನು ಭಗವಾನ್ ಗೌಡಪಾದಾಚಾರ್ಯರು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಹೆಸರು ಗೌಡಪಾದಾಚಾರ್ಯರು ಉಪದೇಶ ಮಾಡಿರುವ ಅಜಾತಿವಾದ. ಗೌಡಪಾದಾಚಾರ್ಯರ ಅನುಗ್ರಹದಿಂದ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಆಶೀರ್ವಾದದಿಂದ ನಾವೆಲ್ಲರೂ ಅಜಾತಿವಾದವನ್ನು ಅರ್ಥ ಮಾಡಿಕೊಂಡು ನಾಹಂ ಜಾತಃ ಜನ್ಮ ಮೃತ್ಯು ಕುತೋ ಮೇ, ನಾಹಂ ಪ್ರಾಣಃ ಕ್ಷುತ್ ಪಿಪಾಸೆ ಕುತೋ ಮೇ, ನಾಹಂ ಚಿತ್ತಂ ಶೋಕಮೋಹೌ ಕುತೋ ಮೇ, ನಾಹಂಕಾರ ಬಂಧ ಮೋಕ್ಷೌ ಕುತೋ ಮೇ ಎನ್ನುವ ಆತ್ಮಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಮೋಕ್ಷ ಸ್ವರೂಪವನ್ನು ಹೊಂದಿ ಕೃತಾರ್ಥರಾಗುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.